ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ನಾನು ಲಾಸ್ಟ್ ವೀಡಿಯೋದಲ್ಲೇ ಹೇಳಿದ್ದೆ, ಸೊ ನನ್ನ ಚಾನಲಲ್ಲಿ ನೆಕ್ಸ್ಟು ಗಣೇಶನ ವಿಸರ್ಜನೆ ವಿಡಿಯೋ ಬರುತ್ತೆ ಅಂತ. ಸೊ ಅದೇ ಥರ ಇವತ್ತು ಗಣೇಶನ ವಿಸರ್ಜನೆಗೆ ನಾವೆಲ್ಲ ಪ್ರಿಪೇರ್ ಮಾಡ್ತಾಯಿದ್ದೀವಿ ಡೆಕೋರೇಷನ್ಗೆಲ್ಲ. ಸೊ ಯೂಶ್ವಲಿ ನಮ್ಮ ಏರಿಯಾದಲ್ಲಿ ಪ್ರತಿ ವರ್ಷವೂ ಮಿನಿಮಮ್ 15 ದಿನನಾದರೂ ಗಣೇಶನ ಇಡ್ತಾಯಿದ್ವಿ. ಸೊ ಹಿಂದೆ ಎಲ್ಲ 1 ತಿಂಗಳು ಇಡ್ತಿದ್ವಿ. ಗಣೇಶ ಹಬ್ಬದ ದಿನ ಗಣೇಶನ ಇಟ್ಟರೆ ನೆಕ್ಸ್ಟು ನಾವು ಮಹಾನವಮಿಗೆ ಗಣೇಶನ ಬಿಡ್ತಾ ಇದ್ದದ್ದು, ಅಂದರೆ ಕರೆಕ್ಟಾಗಿ 1 ತಿಂಗಳಿಗೆ ನಾವು ಗಣೇಶನ ಬಿಡ್ತಾಯಿದ್ವಿ. ಬಟ್ ಈ ವರ್ಷ ಎಲ್ರಿಗೂ ಸ್ವಲ್ಪ ಕೆಲಸದ ಒತ್ತಡ ಜಾಸ್ತಿ ಇರೋದ್ರಿಂದ ಬರೀ 9 ದಿನಕ್ಕೆ ನಾವು ಗಣೇಶನ ಬಿಡ್ತಾಯಿದ್ದೀವಿ. ಮತ್ತು ಇವತ್ತು ಭಾನುವಾರ ಆಗಿರೋದ್ರಿಂದ ಸ್ಕೂಲು ಮತ್ತು ಕಾಲೇಜ್ಗೆ ಎಲ್ರಿಗೂ ರಜೆ ಇರುತ್ತೆ. ಸೊ ಹುಡುಗರೆಲ್ಲ ಬರ್ತಾರೆ, ಸೊ ಹೆಲ್ಪ್ ಎಲ್ಲ ಮಾಡಿಕೊಡ್ತಾರೆ ಅಂತ ಅಂದ್ಕೊಂಡು ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಲಾಸ್ಟ್ ಮೂಮೆಂಟಲ್ಲಿ ನಾವು ಪ್ಲ್ಯಾನ್ ಮಾಡಿದ್ರಿಂದ ನಮಗೆ ಡೆಕೋರೇಷನ್ ಯಾರೂ ಸಿಗಲಿಲ್ಲ. ಸೊ ಹಾಗಾಗಿ ನಾವೇನಾದರೂ ಟ್ರೈ ಮಾಡೋಣ ಈ ಸಲ ಅಂತ ಅಂದ್ಕೊಂಡು ಟ್ರೈ ಮಾಡ್ತಾಯಿದ್ದೀವಿ. ಸೊ ನೋಡೋಣ ಹೆಂಗೆ ಬರುತ್ತೆ ಡೆಕೋರೇಷನ್ ಅಂತ. ಸ್ಕಿಪ್ ಮಾಡ್ದೇ ವೀಡಿಯೋನ ನೋಡಿ. ಮತ್ತು ನೀವೇ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡೋಕ್ಕೆ ಸ್ಟಾರ್ಟ್ ಮಾಡಿ. ಹಿಂದೆ ಇದರಿಂದಕ್ಕೆ ಇನ್ನು ಯಾರಿಗೆ ಬಿಡೋದ ಗುರುಗಳು ಇಲ್ಲಿ ಇಷ್ಟಿಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಲ್ವಾ? ಚೆನ್ನಾಗಿ ಬರ್ತೈತೆ ನೋಡ್ ಬನ್ನಿ ಹಿಂದ್ಗಡೆಯಿಂದ ಹಂಗೆ ಸೆಂಟರ್ ಫ್ರೆಶ್ ಜನರೇಟರ್ ಹೊಡೆದೋದಕ್ಕೆ ಈ ವರ್ಷ ಅನ್ನ ಸಂತರ್ಪಣೆಗೆ ಅಂದರೆ ಪ್ರಸಾದಕ್ಕೆ ವಹಿಸ್ಕೊಂಡಿರೋದು ನಮ್ಮ ಪಾನಿಪುರಿ ಸುನಿ ಅವರು. ಟೋಟಲ್ ಒಂದು 75 kg ಟೊಮೊಟೊ ಪಲಾವ್ ಮಾಡ್ತೀನಿ ಅಂತ ಒಪ್ಕೊಂಡವನೆ. ಅವ್ರ ಮನೆ ಹತ್ರನೇ ಎಲ್ಲ ಫುಲ್ ರೆಡಿ ಮಾಡ್ಕೋತಾ ಇದ್ದಾನೆ. ಮೋಸ್ಟ್ಲಿ ಇದೇ ಫಸ್ಟ್ ಅನ್ಸುತ್ತೆ ಇಷ್ಟೊಂದು ದೊಡ್ಡ ಪಾತ್ರೆಯಲ್ಲಿ ಅವ್ನು ಅಡುಗೆ ಮಾಡ್ತಿರೋದು. ಅದು ಹೆಂಗೆ ಬರುತ್ತೋ ಏನೋ ಗೊತ್ತಿಲ್ಲ. ಸಾಧನೆ ಮಾಡಿವಿ, ಡಬಲ್ ಒಲೆ ಹಾಕಿವಿ. ಈಗ ಎರಡು ಅವರ್ ಆಯ್ತು, ಕುದತ್ತಿಲ್ಲ ಇನ್ನೂ. ಗಣಪತಿ ಎತ್ತೋ ಟೈಮ್ ಆಯ್ತು. ನಮ್ಮ ಹುಡುಗರೆಲ್ಲ ಬೈತಿದೆ ನಮ್ಗೆ. ಬಾತ್ ರೆಡಿ ಆಗಿಲ್ಲ ನೋಡಿ. ಓದೈತಲ್ಲ, ಗಣಪತಿನೇ ಕಾಪಾಡ್ಬೇಕು. ಈಗ ಅವ್ರಿಗೆ ಕೊಡ್ಬೇಕು ಗಣಪತಿನೇ ನಮ್ಗೆ. ದಯವಿಟ್ಟು ನಮ್ಮ ಹುಡುಗರೆಲ್ಲ ಸ್ವಲ್ಪ ನನಗೆ ಡೆಕೋರೇಷನ್ಗೆ ಹೆಲ್ಪ್ ಮಾಡಿಕೊಡ್ತಾಯಿದ್ರು. ಅದು ಯಾವಾಗ ಈ DJ ಗಾಡಿ ಕಾಣಿಸ್ತೋ ಎಲ್ಲ ಹೋಗಿ ಅಲ್ಲಿಗೆ ಸೆಟ್ಲ್ ಆಗ್ಬಿಟ್ಟವ್ರೆ. ಈ DJ ಅವ್ರಿಗೆ ನಾವೊಂಥರ ಪರ್ಮನೆಂಟ್ ಕಸ್ಟಮರ್ ಆಗ್ಬಿಟ್ಟಿದ್ದೀವಿ. ಲಾಸ್ಟ್ ಇಯರು ನಾವು ಯಾವುದೋ ಸ್ವಲ್ಪ ಕಾರಣಾಂತರಗಳಿಂದ ಗಣೇಶನ ಕೂರ್ಸೋಕ್ಕಾಗಿರಲಿಲ್ಲ. ಅದ್ರ ಹಿಂದಿನ ವರ್ಷ ಅಂದರೆ 2022 ಇವರೇ ಬಂದಿದ್ದು. ಇವರು ಬಂದು ಪಾಂಡುಪುರ ಹತ್ರ ಇರೋ ಕ್ಯಾತನಹಳ್ಳಿ ಅಂತ. ಸೊ ಇವ್ರು ನಮಗೆ ಪರಿಚಯ ಆಗಿದ್ದು ಯಾವಾಗಪ್ಪ ಅಂತಂದರೆ ನಮ್ಮ ಏರಿಯಾದಲ್ಲಿ ನಾವು ಕೆಲವು ವರ್ಷಗಳ ಹಿಂದೆ ಆರ್ಕೆಸ್ಟ್ರಾ ಮಾಡಿಸಿದ್ವಿ. ಸೊ ಆವಾಗ ಇವ್ರು ನಮಗೆ ಪರಿಚಯ ಆಗಿದ್ದು. ಇವ್ರ ಹತ್ರ DJನೂ ಇದೆ ಅಂತ ನಮ್ಗೆ ಗೊತ್ತಾಗಿ ಅವರನ್ನೇ ಕಾಂಟ್ಯಾಕ್ಟ್ ಮಾಡಿದ್ವಿ. ಸೊ ಲಾಸ್ಟ್ ಇಯರ್ ನಾವು ಕಾಂಟ್ಯಾಕ್ಟ್ ಮಾಡಿದ್ದು. ಈ ವರ್ಷವೂ ಕೂಡ ಅವ್ರಿಗೆ ಫೋನ್ ಮಾಡಿದ್ವಿ. ಸೊ ಪರ್ಮನೆಂಟ್ ಕಸ್ಟಮರ್ ಆಗಿರೋದ್ರಿಂದ ನಮಗೆ ಸ್ವಲ್ಪ ಡಿಸ್ಕೌಂಟ್ ಕೂಡ ಕೊಟ್ಟರು. ಆಲ್ಮೋಸ್ಟ್ ಟೈಮು 5:30 ಆಗಕ್ಕೆ ಬಂತು. ಇನ್ನೂ ನಾವು ಡೆಕೋರೇಷನ್ ಮಾಡ್ತಾನೇ ಇದ್ದೀವಿ. DJ ಅವರು ಅವ್ರು ಕೆಲಸ ಮಾಡ್ತಾನೆ ಇದ್ದಾರೆ. ಇನ್ನೂ ಪ್ರಸಾದ ರೆಡಿ ಆಗ್ತಾನೆ ಇದೆ. ಸ್ವಲ್ಪ ಹುಡುಗರು DJ ಹತ್ರ ಹೋಗಿ ಕೆಲಸ ಮಾಡಿಕೊಟ್ರು, ಅವ್ರಿಗೆ ಹೆಲ್ಪ್ ಮಾಡಿಕೊಟ್ರು. ಆ್ಯಂಡ್ ಸ್ವಲ್ಪ ಹುಡುಗರು ನಮ್ಮ ಹತ್ರ ಬಂದು ಡೆಕೋರೇಷನ್ಗೆಲ್ಲ ಹೆಲ್ಪ್ ಮಾಡ್ತಿದ್ದಾರೆ. ಆ್ಯಂಡ್ ಪ್ರಸಾದ ಮಾಡೋಕ್ಕೆ ಒಂದು 3 ಜನ ಹೋಗಿದ್ದಾರೆ ಅಷ್ಟೇ. ಸೊ ಎಲ್ಲ ಹುಡುಗರು ಸ್ವಲ್ಪ ಡಿವೈಡ್ ಆಗಿ ಹೆಲ್ಪ್ ಮಾಡಿದ್ರಿಂದ ಆಲ್ಮೋಸ್ಟ್ ಎಲ್ಲ ಕೆಲಸನೂ ಸೇಮ್ ಟೈಮ್ ಮುಗೀತು. ಇನ್ನೇನಿದ್ರು ಗಣೇಶನ ಎತ್ಕೊಂಡು ಟ್ಯಾಕ್ಟ್ರ್ ಮೇಲೆ ಕೂರಿಸಿ DJನ ಸ್ಟಾರ್ಟ್ ಮಾಡಿ ಪ್ರೊಸೆಷನ್ನ ಸ್ಟಾರ್ಟ್ ಮಾಡಿದೆ.
ಫಸ್ಟ್ ಅದಕ್ಕೆ ಮನೆ ಅದೇ ಚೆನ್ನಾಗಿ ಗೋಡೋದು ಇಂಥ ತಂದಿರಿ ಯಾರನ್ನ ಕೇಳಂಗಿಲ್ವ ನಾವಿಬ್ರು ನಾನೇ ಹೋಗ್ಬಿಟ್ಟು ಬರುವೆ ನೆಕ್ಸ್ಟ್ ಸಲ ನೀನು ಚಿಕ್ಕ ತತ್ತಿ ಸುಮ್ಕಿರಿ ಇಲ್ಲೇ ಬಳಸಂಗೆ ಸಂದೀಪ್ ಮೇಲೆ ನೋಡ್ ಬೀಳ್ತದೆ ಭಾರಿ ತೂಕದೆ ಮುಂದೆ ಕಡ್ರ ಒಂಚೂರ ಶ್ರೀ ಶ್ರೀ ಗಣಪತಿ ಇಲ್ಲೇ ತಿರ್ಗಿ ಹಿಂಗೆ ಚಂದ ಬಾ ತಿರುಗ್ಬಿಡು ಫಸ್ಟ್ ಇಲ್ಲಿ ಕ್ರಾಸು ಸಂದೀಪ ಬಿಟ್ಟದ್ನ ಸಂದೀಪ ಕಡಿಪ ಹಂಗೆ ಕಾಲು ಚಂದು ನೀನ್ ಹಂಗ್ ತಿರ್ಕೊ ಮುಳುಗಿಕ್ಕಿಲ್ಲ ಇನ್ನೊಂಚೂರು ಮುಂದಿಕ್ಕೋಲ ಬುಲೆ ಮುಂದಿಕ್ಕೋ ಬುಲ್ಲ ಬುಲೆ ಮುಂದಿಕ್ಕೋಲ ಇದಾಗಿತ್ತು ಗಣೇಶ ವಿಸರ್ಜನೆಯ ಬ್ಲಾಗ್. ಸೊ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಸ್ಟೇ ಟ್ಯೂನ್ಡ್ ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ನಾಡಿನಲ್ಲಿ ರೋಷ ಇಟ್ಟೆ ಕಿಲಾಡಿ